ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ನಾಗರಾಜ್ ಮಜ್ಗಿ. ತಮ್ಮೆಲ್ಲರಿಗೂ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತವನ್ನ ಕೋರ್ತಾ ಬಂಧುಗಳೇ, ಒಂದು ಭರ್ಜರಿಯಾಗಿರ್ತಕ್ಕಂತಹ ಹುದ್ದೆ ಕಾಲ್ ಆಗಿರ್ತಕ್ಕಂಥದ್ದು ಅದು RRB NTPC ಅಂತ ಹೇಳಿ ನೋಡ್ತಾ ಇದೀವಿ. ಹಾಗಾದ್ರೆ RRB NTPC ಯಾವ ರೀತಿಯಾಗಿ ಎಕ್ಸಾಮ್ ನ ಅಪ್ಲೈ ಮಾಡಬಹುದು, ಯಾರೆಲ್ಲ ಮಾಡಬಹುದು, ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಪಾಸ್ ಮಾಡಬಹುದು, ಸಿಲೆಬಸ್ ಏನು ಅನ್ನುವಂಥದ್ದನ್ನ ಈ ಒಂದು ಸೆಕ್ಷನ್ ಅಲ್ಲಿ ನಾವೇನ್ ಮಾಡೋಣ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯ ವತಿಯಿಂದ ನಾವೇನ್ ಮಾಡ್ತಾ ಇದೀವಿ, ಸೆಂಟ್ರಲ್ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತೆ PR ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಚ್ ಗಳನ್ನ ನಾವೇನ್ ಮಾಡಿದ್ವಿ, ಪ್ರಾರಂಭ ಮಾಡಿದ್ವಿ. ಇದೇ ಬರುವ ಸೆಪ್ಟೆಂಬರ್ 15ರಿಂದ ಈ RPF SSGD SSC MTS ಗೆ ಸಪರೇಟ್ ಆಗಿರತಕ್ಕಂತ ಬ್ಯಾಚ್ಗಳು, ಹಾಗೂ RRB NTPC ಗೆ ಸಪರೇಟ್ ಆಗಿರತಕ್ಕಂತ ಬ್ಯಾಚ್ಗಳು, ಹಾಗೂ RRB NTPC ಸೆಂಟ್ರಲ್ ಗೌರ್ಮೆಂಟ್ ಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಮಿಕ್ಸ್ ಆಗಿರತಕ್ಕಂತ ಒಂದು ಬ್ಯಾಚ್ ಅನ್ನು ಕೂಡ ಪ್ರಾರಂಭ ಮಾಡ್ತಾ ಇದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ನೀವೇನ್ ಮಾಡ್ರಿ, ಈ ಕೆಳಗೆ ಇರತಕ್ಕಂತ ನಂಬರ್ಗೆ ಕಾಲ್ ಮಾಡ್ರಿ. ಸೊ ನಾವೇನ್ ಮಾಡೋಣ, ನೇರವಾಗಿ RRB NTPC ರಿಕ್ರೂಟ್ಮೆಂಟ್ 2024 ಕನ್ನಡದಲ್ಲಿ ಒಂದು ಮಾಹಿತಿಯನ್ನ ನಾನು ನಿಮಗೆ ಏನ್ ಮಾಡ್ತಾ ಇದ್ದೀನಿ, ಒದಗಿಸಿಕೊಡ್ತಾ ಇದ್ದೀನಿ. ಹಾಗಾದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು ಏನ್ ಮಾಡಿದ್ದಾರೆ, RRB NTPC ಗೆ ಕಾಲ್ ಅನ್ನು ಮಾಡಿದ್ದಾರೆ. ಟೋಟಲ್ ಆಗಿ 11,558 ವೇಕೆನ್ಸಿಗಳು ಇರತಕ್ಕಂಥದ್ದು ಅಂತ ನೋಡ್ತಾ ಇದೀವಿ. ಸಿಲೆಬಸ್ ಏನು, ಸೊ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ನೋಡಿದಾಗ ಬಂಧುಗಳಿಗೆ ಗೊತ್ತಿರಲಿ, ಇದು 12th ಬೇಸ್ಡ್ ಮತ್ತು ಡಿಗ್ರಿ ಬೇಸ್ಡ್ ಆಗಿರತಕ್ಕಂತ ಒಂದು ಹುದ್ದೆ ಅಂತ ನೋಡ್ತಾ ಇದೀವಿ. ಇಲ್ಲಿ ಟೋಟಲ್ ಆಗಿ ಬಂಧುಗಳಿಗೆ ಗೊತ್ತಿರಲಿ, ಈ ಗ್ರಾಜುಯೇಟ್ಸ್ ಯಾರಿದಾರಲ್ಲ ಅವರಿಗೆ ಸೆಪ್ಟೆಂಬರ್ 14, 2024ರಿಂದ ಏನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 13 ಅಕ್ಟೋಬರ್ ವರೆಗೂ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ. ಗೊತ್ತಿರೋ ಎಂಡ್ ಆಗುವಂತದ್ದು 13 ಅಕ್ಟೋಬರ್. ಹಾಗೆ ಇಲ್ಲಿ ಯಾರು ಅಂಡರ್ ಗ್ರಾಜುಯೇಟ್ಸ್ ಯಾರು PUC ಇದ್ರಲ್ಲ, ಸೊ ಅವರಿಗೂ ಕೂಡ ಪೋಸ್ಟ್ ಗಳಿದೆ. ಹಾಗಾದ್ರೆ ಸೆಪ್ಟೆಂಬರ್ 21ಕ್ಕೆ ಸ್ಟಾರ್ಟ್ ಆಗಿ ಅಕ್ಟೋಬರ್ 20ರವರೆಗೂ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಹಾಗಾದ್ರೆ ನೇರವಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. NTPC ಗೆ ಇಲ್ಲಿ ಅಂಡರ್ ಗ್ರಾಜುಯೇಟ್ಸ್ ಅಂದ್ರೆ ಯಾರೆಲ್ಲ PUC ಕಂಪ್ಲೀಟ್ ಮಾಡಿದಿರೋ, ಡೆಫಿನೆಟ್ಲಿ ನೀವೆಲ್ಲ PUC ಕಂಪ್ಲೀಟ್ ಮಾಡಿರ್ತೀರ ಅಂದ ಬಳಿಕ ನೀವೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇರ್ತೀರಿ. ಸೊ ಇಲ್ಲಿ PUC ಯಾರದಿರೋ, ಸೊ ಅಥವಾ 12th ಯಾರದಿರೋ, ಸೊ ನಿಮಗೆ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ 3,445 ಹುದ್ದೆಗಳು. ಇದೇನು ಕಡಿಮೆ ಏನಲ್ಲ ಬಂಧುಗಳೇ, ಯಾಕಂದ್ರೆ ನನಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಹುದ್ದೆ. ಸೊ ಹೀಗಾಗಿ ಇನ್ನ ಡಿಗ್ರಿ ಯಾರಿದಿರಲ್ಲ, ಡಿಗ್ರಿ ಯಾರು ಕಂಪ್ಲೀಟ್ ಮಾಡಿದಾರಲ್ಲ ಅವರಿಗೆ ಒಟ್ಟು ಎಷ್ಟು ಅಂತ ನೋಡಿದಾಗ 8,113 ಪೋಸ್ಟ್ಗಳು. ಬಂಧುಗಳಿಗೆ ಗೊತ್ತಿರಲಿ, ಪೋಸ್ಟ್ಗಳು ಇನ್ಕ್ರೀಸ್ ಆಗುತ್ತೆ. ಡೆಫಿನೆಟ್ ಬರ್ದಿಟ್ಕೊಂಡ್ಬಿಡಿ, ಪೋಸ್ಟ್ಗಳು ಇನ್ಕ್ರೀಸ್ ಆಗುತ್ತೆ. ಒಂದು 20-25 ಸಾವಿರ ಕೂಡ ಪೋಸ್ಟ್ಗಳು ಇನ್ಕ್ರೀಸ್ ಆಗಬಹುದು. ಸೊ ನೆನಪಲ್ಲಿ ಇಟ್ಕೊಡ್ರಿ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಬಂಧುಗಳೇ, ನಾವು ನೇರವಾಗಿ ನೋಡೋಣ. ಇಲ್ಲಿ ಒಟ್ಟು ನೀವು ಅಪ್ಲಿಕೇಶನ್ ಅನ್ನ ನೀವು ಏನಾದ್ರೂ ಸಬ್ಮಿಟ್ ಮಾಡಬೇಕು ಅನ್ಕೊಂಡಾಗ ಯಾರೆಲ್ಲ ಜನರಲ್ ಮತ್ತು OBC ಕ್ಯಾಟಗರಿ ಅವರಿದ್ರು, 500 ರೂಪಾಯಿ ಏನ್ ಮಾಡಬೇಕು, ಫೀಸ್ ಅನ್ನ ಆನ್ಲೈನ್ ಮೋಡ್ ನಲ್ಲಿ ಕಟ್ಟಬೇಕು. ಅಂಡ್ ಎಕ್ಸಾಮ್ ಮುಗಿದ ಮೇಲೆ ನಿಮ್ಗೆ ಅವ್ರು ಮತ್ತೆ ವಾಪಸ್ ಏನ್ ಮಾಡ್ತಾರ, 400 ರೂಪಾಯಿಗಳನ್ನ ರಿಫಂಡ್ ಮಾಡ್ತಾರ. ಇನ್ನು ಯಾರೆಲ್ಲ ಈ ಒಂದು SC ST PWD ವುಮೆನ್ ಎಕ್ಸ್ ಸರ್ವಿಸ್ಮೆನ್ ಇದ್ರು, ಸೊ ನಿಮ್ಗೆಲ್ಲ ಏನು ಅಂತ ನೋಡಿದಾಗ ಒಟ್ಟು 250 ರೂಪಾಯಿ ಏನು ಅಂತ ಫೀಸ್ ಎಕ್ಸಾಮ್ ಮುಗಿದ ಮೇಲೆ ಏನ್ ಮಾಡ್ತಾರ, ರಿಫಂಡ್ ಮಾಡ್ತಾರ ಅನ್ನೋದು ಗೊತ್ತಿರಬೇಕು. ಹಂಗಾದ್ರ ಇಲ್ಲಿ ಟೋಟಲ್ ಆಗಿ ಏಜ್ ಲಿಮಿಟ್ ಏನು ಅಂತ ನೋಡಿದಾಗ ಗ್ರಾಜುಯೇಟ್ ಲೆವೆಲ್ ಏನ್ ಹುದ್ದೆಗಳಿದಾವೋ ಅವರಿಗೆ ಏಜ್ ಲಿಮಿಟ್ 18ರಿಂದ 36 ವರ್ಷಗಳು ಮತ್ತೆ ಸಡಿಲಿಕೆ ಇದೆ. ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಂದ್ರೆ ಯಾರು PUC ಕಂಪ್ಲೀಟ್ ಮಾಡಿದ್ರು ನಿಮ್ಗೆ 18ರಿಂದ 33 ವರ್ಷಗಳು ಅಂತ ನೋಡ್ತಾ ಇದೀವಿ. ಸೊ ಈ ಹುದ್ದೆಗಳಿಗೆ ಇಷ್ಟು ಏನು ಏಜ್ ಇದೆ. ಇನ್ನ ಸಡಿಲಿಕೆ ಅಂತ ಹೇಳಿ ಬಂದಾಗ ಬಂಧುಗಳಿಗೆ ಗೊತ್ತಿರಲಿ, OBC ಯಾರು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದಿರಲ್ಲ, ಸೊ ಅವರಿಗೆ 3 ವರ್ಷಗಳು ಅಂತ ಹೇಳಿ ಏನು ಸಡಿಲಿಕೆ. ಇನ್ನು SC ST ಯಾರದಿರೋ ಅವರಿಗೆ 5 ವರ್ಷಗಳು ಸಡಿಲಿಕೆ. ಇದು ಕೋವಿಡ್ ಕಾರಣದಿಂದಾಗಿ ಏನ್ ಮಾಡ್ಯಾರ ಅಂತ ನೋಡಿದಾಗ ಸಡಿಲಿಕೆಯನ್ನ ನೀಡಿರ್ತಕ್ಕಂಥದ್ದು ಅಂತ ನೋಡ್ತಾ ಇದೀವಿ. ಇನ್ನ ಅದೇ ರೀತಿಯಾಗಿ RRB NTPC ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕಂತಂದ್ರೆ ನೀವೆಲ್ಲ ಏನೇನು ಮಾಡ್ಬೇಕಪ್ಪ ಅಂತ ಹೇಳಿ ನೋಡಿದಾಗ ಏನು ಮಾಡಬಾರ್ದು. ಒಂದನೇದು CBT 1 ಎಕ್ಸಾಮ್ ಇದೆ, ಇನ್ನು ಎರಡನೇದು CBT 2 ಸೆಕೆಂಡ್ ಸ್ಟೇಜ್ ಎಕ್ಸಾಮ್ ಇದೆ. ಅದಾದ್ಮೇಲೆ ಟೈಪಿಂಗ್ ಟೆಸ್ಟ್ ಅಂದ್ರೆ ಸ್ಕಿಲ್ ಟೆಸ್ಟ್ ಮಾಡ್ತಾರ, ಜೊತೆಗೆ ಆಪ್ಟಿಟ್ಯೂಡ್ ಟೆಸ್ಟ್ ಕೂಡ ಇದೆ. ನೀಡ್ ಯಾವ ಒಂದು ಹುದ್ದೆಗೆ ಬೇಕಲ್ಲ ಅದಕ್ಕಷ್ಟೇ ಇರ್ತೈತಿ. ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಹಾಗೇನೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇದೆ. ಸೊ ಈ ಒಂದು ಪ್ರೊಸೆಸ್ ಅನ್ನ ನೀವು ಏನ್ ಮಾಡಬೇಕು, ಪಾಸ್ ಮಾಡಬೇಕು. ಇನ್ನು ಇಲ್ಲಿ ಸಿಲೆಬಸ್ ಅಂತ ಬಂದಾಗ ಬಂಧುಗಳಿಗೆ ಗೊತ್ತಿರ್ಬೇಕು ನಿಮ್ಗೆ ಎಲ್ರಿಗೂ. ಸಿಲೆಬಸ್ ಅಂತ ಹೇಳಿದಾಗ ಒಳ್ಳೆ ಜನರಲ್ ಅವೇರ್ನೆಸ್ ಇದೆ, ಆಮೇಲೆ ಆಪ್ಟಿಟ್ಯೂಡ್ ಇದೆ, ಜೊತೆಗೆ ರೀಸನಿಂಗ್ ಕೂಡ ಇದೆ. ಹಾಗಾದ್ರೆ ಜನರಲ್ ಅವೇರ್ನೆಸ್ ನ ಒಂದು ಸಿಲೆಬಸ್ ಏನು ಅಂತ ನೋಡಿದಾಗ ನಾವೆಲ್ಲರೂ ಬಂಧುಗಳಿಗೆ ಗೊತ್ತಿರಲಿ, ಜನರಲ್ ಅವೇರ್ನೆಸ್ ಗೆ ಇರತಕ್ಕಂತ ಸಿಲೆಬಸ್ ಏನು ಅಂತ ಹೇಳಿ ನೋಡಿದಾಗ ಅದು ಇಲ್ಲಿ ಇರತಕ್ಕಂತ ಹಿಸ್ಟ್ರಿ ನೋಡಿ. ಇತಿಹಾಸದ ಮೇಲೆ ಒಟ್ಟು 6ರಿಂದ 7 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವ. ಜಿಯೋಗ್ರಫಿಯಿಂದ 5 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವ. ರಸಾಯನಶಾಸ್ತ್ರದಿಂದ 1ರಿಂದ 2 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಬಯಾಲಜಿ ಜೀವಶಾಸ್ತ್ರದಿಂದ 3ರಿಂದ 4 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಫಿಸಿಕ್ಸ್ ನಿಂದ ಭೌತಶಾಸ್ತ್ರದಿಂದ 2ರಿಂದ 3 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಕಂಪ್ಯೂಟರ್ ನಿಂದ 4 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇಲ್ಲಿ ಪಾಲಿಟಿ ಅಂತ ಹೇಳಿ ಬಂದಾಗ ಏನೋ ರಾಜಕೀಯ ಅಥವಾ ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಈ ಪಾಲಿಟಿಯಲ್ಲಿ ಕವರ್ ಮಾಡುವಂತದ್ದು. 1ರಿಂದ 2 ಈಸಿ ಮತ್ತು ಮಾಡರೇಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವ. ಇನ್ನು ಸ್ಟ್ಯಾಟಿಕ್ ಜಿಕೆ ಇಂದ 8ರಿಂದ 9 ಏನು ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳಿಂದ 11ರಿಂದ 12 ಈಸಿ ಕಮ್ ಮಾಡರೇಟ್ ಪ್ರಶ್ನೆಗಳು ಬರ್ತಾವ ಅಂತ ನೋಡ್ತಾ ಇದೀವಿ. ಟೋಟಲ್ ಆಗಿ 40 ಪ್ರಶ್ನೆಗಳು ಈಸಿ ಕಮ್ ಮಾಡರೇಟ್ ಇರ್ತಾವ ಅನ್ನೋದು ನಿಮಗೆ ಗೊತ್ತಿರಬೇಕು.
ಹೌದಾ, ಗೊತ್ತಿರ್ಬೇಕು. ಈ ಒಂದು ಸೆಕ್ಷನ್ ನೀವು ಪಾಸ್ ಮಾಡಪ್ಪ ಅಂತಂದ್ರ ನೀವು ಏನು ಪಂಡ್ರಾಗಿರ್ಬೇಕು, ಒಂದು ಕರೆಂಟ್ ಅಫೇರ್ಸ್, ಇನ್ನೊಂದು ಸ್ಟ್ಯಾಟಿಕ್ ಜಿಕೆ, ಅದರ ಜೊತೆಗೆ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಮಾಡಿದ್ರೆ ಸಾಕು. ಇಲ್ಲೇ ನೀವು ಒಂದು 30 ಪ್ರಶ್ನೆಗಳನ್ನ ಏನ್ ಮಾಡಬಹುದು ಅಂತ ನೋಡಿದಾಗ ಕವರ್ ಮಾಡಬಹುದು ಬಂಧುಗಳು. ಎಷ್ಟು? 30. ಇನ್ನು ಯಾರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರ್ತಾರೋ ಅವರು ಇಲ್ಲಿ ಟೋಟಲ್ ಇಲ್ಲಿ 1 3 1 2 ಅಂತಂದ್ರ 4 6 6ರಿಂದ ಒಂದು 8 ಪ್ರಶ್ನೆಗಳನ್ನ ಏನ್ ಮಾಡಬಹುದು, ಈಜಿಯಾಗಿ ಕವರ್ ಮಾಡಬಹುದು ಬಂಧುಗಳಿಗೆ. ಗೊತ್ತಿರಲಿ ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಅಂತಂದ್ರ ಸಿಲೆಬಸ್ ಅನ್ನ ನೋಡ್ಕೋಬೇಕು. ಇದ್ರ ಬಗ್ಗೆ ನಾವು ಮುಂದಿನ ಅವಧಿಗಳಲ್ಲಿ ಏನ್ ಮಾಡೋಣ ಅಂತಂದ್ರೆ ಕ್ಲಾಸ್ ಅನ್ನ ಮಾಡ್ತೀವಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ನಿಮಗೆ ಈ ಒಂದು ಅವಕಾಶನ ಪಡ್ಕೊಳ್ಬಹುದು. ಇನ್ನ RRB NTPC ಮ್ಯಾಥಮೆಟಿಕ್ಸ್ ಸೆಕ್ಷನ್ ಏನು ಅಂತ ನೋಡಿದಾಗ, ಮ್ಯಾಥ್ಸ್ ಆಪ್ಟಿಟ್ಯೂಡ್ ಏನೆಲ್ಲ ಸಿಲೆಬಸ್ ಇದೆ ಅಂತ ನೋಡಿದಾಗ ಬಂಧುಗಳೇ, ನಿಮ್ಗೆಲ್ರಿಗೂ ಗೊತ್ತಿರಲಿ, ಒಂದು ಪರ್ಸೆಂಟೇಜ್ ನ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಅಂತ ನೋಡ್ತಾ ಇದೀವಿ. ಪರ್ಸೆಂಟೇಜ್ ನ ಮೇಲೆ ಒಂದು ಪ್ರಶ್ನೆ, ಅದು ಈಜಿ ಆಗಿರುತ್ತೆ. ನಂಬರ್ ಸಿಸ್ಟಮ್ ನ ಮೇಲೆ ಒಟ್ಟು 3 ಪ್ರಶ್ನೆಗಳು ಬಂಧುಗಳೇ ಗೊತ್ತಿರಲಿ. ನಂಬರ್ ಸಿಸ್ಟಮ್ ನ ನಮ್ಮಲ್ಲಿ ಆಲ್ಮೋಸ್ಟ್ ಯಾರು ಸಾಲ್ವ್ ಮಾಡಂಗಿಲ್ಲ, ಯಾಕಂತಂದ್ರ ಅಷ್ಟು ನಾಲೆಡ್ಜ್ ಇವ್ರಿಗೆ ಇರಂಗಿಲ್ಲ. ಟೈಮ್ ಅಂಡ್ ವರ್ಕ್ ಮಾಡ್ತಾರ, ಪರ್ಸೆಂಟೇಜ್ ಮಾಡ್ತಾರ, ಎವರೇಜ್ ಮಾಡ್ತಾರ, ಟ್ರೈನ್ ಪ್ರಾಬ್ಲಮ್ ಮಾಡುವಂತವ್ರು ಅನಾಹುತದಾರ. ಅದ್ರ ನಂಬರ್ ಸಿಸ್ಟಮ್ ಈಜಿ ಆಗಿರ್ತಕ್ಕಂಥ ಟಾಪಿಕ್ ಗಳನ್ನ ಬಿಟ್ಟು ಬಿಡುವಂತವ್ರು ದೊಡ್ಡ ಮಂದಿ ನಮ್ಮಲ್ಲಿ ಗೊತ್ತಿರ್ಲಿ. ಹಂಗಾದ್ರೆ ನಂಬರ್ ಸಿಸ್ಟಮ್ ನ ಮೇಲೆ 3 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು, LCM HF ನ ಮೇಲೆ, LCM ಮತ್ತು HF ನ ಮೇಲೆ ಕೂಡ, ಲಸ ಮತ್ತು ಮಸಾನ ಮೇಲೆ ಕೂಡ ಏನೋ 2 ರಿಂದ 3 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವ. ಟೈಮ್ ಅಂಡ್ ವರ್ಕ್ ನ ಮೇಲೆ 2 ರಿಂದ 3 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್, ಹೌದಾ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಮೇಲೆ 2 ರಿಂದ 3 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಟೈಮ್ ಮತ್ತು ಡಿಸ್ಟೆನ್ಸ್ ಇಲ್ಲಿ ಟ್ರೈನ್ ಪ್ರಾಬ್ಲಮ್ ಅನ್ನು ಕೂಡ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ತಗೋತಾರ. ಇಲ್ಲಿ ಒಟ್ಟು 3 ಪ್ರಶ್ನೆಗಳು ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಪ್ರಾಫಿಟ್ ಅಂಡ್ ಲಾಸ್, ಓಕೆ, ಲಾಭ ಮತ್ತು ನಷ್ಟದ ಮೇಲೆ ಒಟ್ಟು 2 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಮೆನ್ಸುರೇಷನ್, ಕ್ಷೇತ್ರಫಲದ ಮೇಲೆ 1 ಈಜಿ ಆಗಿರ್ತಕ್ಕಂಥ ಪ್ರಶ್ನೆ ಇರುತ್ತಾ. ಟ್ರಿಗ್ನಾಮೆಟ್ರಿಯ ಮೇಲೆ 2 ರಿಂದ 3 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತಾವ. ಆಮೇಲೆ ಎವರೇಜ್ ಮೇಲೆ, ಸರಾಸರಿಯ ಮೇಲೆ 1 ರಿಂದ 2 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಸ್ಕ್ವೇರ್ ರೂಟ್ ಎಷ್ಟು ಇಂಪಾರ್ಟೆಂಟ್ ನೋಡಿ, ಎಷ್ಟು ಸರಳವಾಗಿರ್ತಕ್ಕಂಥ ಸ್ಕ್ವೇರ್ ರೂಟ್ 2 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಹಾಗೇನೆ ರೇಷಿಯೋ ಅಂತ ಬಂದಾಗ 1 ರಿಂದ 2 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇಷ್ಟು ಕವರ್ ಮಾಡ್ತಾರೆ ಗೊತ್ತಿರ್ಲಿ, ಬೇರೆ ಯಾವುದೇ ಆಗಿರ್ತಕ್ಕಂಥ ಏನು ಟಾಪಿಕ್ ಗಳು ಇದ್ರೊಳಗ ಇಲ್ಲ. ಒಟ್ಟು 30 ಪ್ರಶ್ನೆಗಳು ಇರ್ತಾವ. ಈಜಿ ಕಮ್ ಮಾಡರೇಟ್ ಅಂತ ಬರ್ದಾರ. ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ಲಿ 30ರೊಳಗೆ 22 ಪ್ರಶ್ನೆಗಳು ಡೆಫಿನೆಟ್ಲಿ ಈಜಿ ಆಗಿರ್ತಾವ. ಗೊತ್ತಿರುತ್ತೆ ಅವು ಈಜಿ ಆಗಿರ್ತಾವ. ನಾವು ಕ್ರೇಜಿ ಆಗಿರ್ಬೇಕು. ನಾವೇನಾದ್ರೂ ಲೇಜಿ ಆದ್ವಿ ಅಂದ್ರ ಅವರು ಈಜಿ ಆಗಿರಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಗೊತ್ತಿರ್ಬೇಕು. ಸೊ ಇಲ್ಲಿ ನೀವು ಸ್ಕೋರ್ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಅಂತಂದ್ರೆ ದೋಸ್ತ, ಬಟ್ ಎಲ್ಲಾ ಟಾಪಿಕ್ ಗಳನ್ನ ಅಷ್ಟೇ ಪ್ರಮಾಣದಲ್ಲಿ ಕರೆಕ್ಟ್ ಆಗಿ ನೀಟಾಗಿ ಒಂದೇ ಜಾಗದಾಗ ಕೂತ್ಕೊಂಡು ಯಾರಿಗೆ ಮುಖ ತೋರ್ಸ್ಲಾರ್ದ ತಲೆ ಮೇಲೆ ಟಾವಲ್ ಹಾಕೊಂಡು ಓದಬೇಕು. ಗೊತ್ತಾಯ್ತಾ? ಹಂಗಾದ್ರೆ ಬರ್ರಿ ಮುಂದಿನ ಒಂದು ಸೆಕ್ಷನ್ ಅನ್ನ ನೋಡೋಣ. ಮುಂದಿನ ಸೆಕ್ಷನ್ ಏನು ಅಂತ ನೋಡಿದಾಗ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಸೆಕ್ಷನ್ ಅಂತ ಹೇಳಿ. ಹಾಗಾದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ನ ಸೆಕ್ಷನ್ ಅಲ್ಲಿ ಯಾವೆಲ್ಲ ಒಂದು ಟಾಪಿಕ್ ನ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾವ ಅಂತ ನೋಡೋಣ. ಇಲ್ಲಿ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರಬೇಕು ಏನು, ಪಜಲ್ಸ್. ಯಾವುದು? ಪಜಲ್ಸ್. ಹೌದಾ, ಪಜಲ್ ನ ಮೇಲೆ 3 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವ. ಒಗಟುಗಳ ಮೇಲೆ ಗೊತ್ತಿರಲಿ ಪಜಲ್. ಹೌದಾ, ನಾವು ಮುಂದಿನ ಅವಧಿಗಳಲ್ಲಿ ಕ್ಲಾಸ್ ಅನ್ನ ಮಾಡೋಣ ಇವೆಲ್ಲ ಟಾಪಿಕ್ ನ ಮೇಲೆ. ಸಿಲೋಲಿಸಮ್ ನ ಮೇಲೆ 3 ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವ. ಇಲ್ಲಿ 6 ಕ್ವಶನ್ ಭಾರಿ ಈಜಿ ಇರ್ತಾವ ಗೊತ್ತಿರಬೇಕು, ಬಟ್ ಪ್ರಾಕ್ಟೀಸ್ ಇರಬೇಕು. ದೆನ್ ನೆಕ್ಸ್ಟ್ ವೆನ್ ಡಯಾಗ್ರಾಮ್ ನ ಮೇಲೆ 3 ಮಾಡರೇಟ್ ಬರ್ತಾವ. ಮಾಡರೇಟ್ ವೆನ್ ಡಯಾಗ್ರಾಮ್ ನ ಮೇಲೆ ಮಾಡರೇಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟ ಇರ್ತಾವ ಅಷ್ಟ. ದೆನ್ ಸೆಂಟೆನ್ಸ್ ಅರೇಂಜ್ಮೆಂಟ್ ಅನ್ನುವಂಥದ್ರ ಮೇಲೆ ಟೋಟಲ್ 3 ಪ್ರಶ್ನೆಗಳು ಈಜಿ ಕಮ್ ಮಾಡರೇಟ್ ಇರ್ತಾವ. ಇನ್ನು ಸ್ಟೇಟ್ಮೆಂಟ್ ಅಂಡ್ ಅಸಂಪ್ಷನ್ ಏನದಾವಲ್ಲ, ಹೌದಾ, ಹೇಳಿಕೆ ಮತ್ತು ತೀರ್ಮಾನಗಳು ಅಂತ ಹೇಳಿ. ಸೊ ಇಲ್ಲಿ ಏನೋ ಒಂದು ಕ್ವಶನ್ ಬರುತ್ತಾ, ಅದು ಮಾಡರೇಟ್ ಸ್ವಲ್ಪ ಟಫ್ ಇರ್ತೈತಿ. ಇಲ್ಲಿ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್, ಹೌದಾ, ಈ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ನ ಮೇಲೆ 2 ಪ್ರಶ್ನೆಗಳು ಬರ್ತಾವ. ಈಜಿ ಕಮ್ ಮಾಡರೇಟ್ ಆಗಿರತಕ್ಕಂಥ ಪ್ರಶ್ನೆಗಳು. ಇನ್ನು ಆಲ್ಫಾ ನ್ಯೂಮೆರಿಕ್ ಸೀರೀಸ್, ಹೌದಾ, ABCD ಮತ್ತೆ ನಂಬರ್ ಸೀರೀಸ್ ಏನದಾವಲ್ಲ, ಈ ಸೀರೀಸ್ ನ ಮೇಲೆ 1 ಪ್ರಶ್ನೆ ಈಜಿ ಆಗಿರುತ್ತೆ. ಅನಾಲಜಿ ಮೇಲೆ, ಸಾಮ್ಯತೆ ಹೋಲಿಕೆಗಳ ಮೇಲೆ 1 ಪ್ರಶ್ನೆ ಈಜಿ ಆಗಿರುತ್ತೆ. ಮ್ಯಾಥಮೆಟಿಕಲ್ ಆಪರೇಷನ್ಸ್ ಏನದಾವಲ್ಲ, ಬಾರ್ಡಮಸ್ ರೂಲ್ ನ ಮೇಲೆ ಅಲ್ಲಿ 3 ಕ್ವಶನ್ ಬರ್ತಾವ. ನೋಡ್ರಪ್ಪ ಇಷ್ಟು ಕ್ವಶನ್ 3 ಕ್ವಶನ್ ಬರ್ತಾವ. ಆ 3 ಈಜಿ ಮತ್ತು ಮಾಡರೇಟ್ ಆಗಿರ್ತಾವ ಅಂತ ನೋಡ್ತಾ ಇದೀವಿ. ಇನ್ನು ಡೈರೆಕ್ಷನ್ಸ್, ದಿಕ್ಕಿನ ಮೇಲೆ 2 ಪ್ರಶ್ನೆಗಳು ಈಜಿ ಮಾಡರೇಟ್ ಇರ್ತಾವ. ಬ್ಲಡ್ ರಿಲೇಷನ್, ರಕ್ತ ಸಂಬಂಧ ಮೇಲೆ 1 ಕ್ವಶನ್ ಈಜಿ ಮಾಡರೇಟ್. ಆಡ್ ಒನ್ ಔಟ್, ಹೌದಾ, ಗುಂಪಿಗೆ ಸೇರೋದನ್ನ ಹೊರಗೆ ತೆಗೀರಿ, ನಿಮಗೆ ಇಷ್ಟ ಆಗ್ಲಾರ್ದವ್ರನ್ನ ಒದ್ದು ಹೊರಗೆ ಹಾಕ್ರಿ, ಕಿವಿ ಹಿಡಿದು ಮೂಗಿಡ್ದ ಒದ್ ಹೊರಗೆ ಹಾಕ್ರಿ. ಹಂಗಾದ್ರೆ ಅಂತದ್ದು ಎಷ್ಟಪ್ಪ ಅಂತ ಕೇಳಿದಾಗ ಇಲ್ಲಿ ಟೋಟಲ್ 2 ಪ್ರಶ್ನೆಗಳು ಈಜಿ ಮಾಡರೇಟ್ ಇರ್ತಾವ. ಹಾಗೇನೆ ಇನ್ನೊಂದು ಸೀಟಿಂಗ್ ಅರೇಂಜ್ಮೆಂಟ್ ನ ಮೇಲೆ 1 ಪ್ರಶ್ನೆ ಇರ್ತೈತಿ ಈಜಿ ಮಾಡರೇಟ್. ಕೋಡಿಂಗ್ ಡಿಕೋಡಿಂಗ್ ನ ಮೇಲೆ 1 ಪ್ರಶ್ನೆ ಇರ್ತೈತಿ ಈಜಿ ಮಾಡರೇಟ್. ಟೋಟಲ್ 30 ಈಜಿ ಮಾಡರೇಟ್ ಆಗಿರ್ತಕ್ಕಂಥ ಒಂದು ಸೆಕ್ಷನ್ ಇದು ಕೂಡ. ಇಲ್ಲಿ ಏನಾದ್ರೂ ಸ್ಕೋರ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಪಜಲ್, ಸಿಲೋಲಿಸಮ್, ವೆನ್ ಡಯಾಗ್ರಾಮ್, ಸೆಂಟೆನ್ಸ್ ಅರೇಂಜ್ಮೆಂಟ್, ಅದರ ಜೊತೆಗೆ ಮ್ಯಾಥಮೆಟಿಕಲ್ ಆಪರೇಷನ್, ಇವುಗಳನ್ನ ಡೆಫಿನೆಟ್ಲಿ ಮಾಡಿರ್ಬೇಕು. ನಾವು ಡೆಫಿನೆಟ್ಲಿ ಮಾಡ್ಬೇಕು.
ಫುಲ್ ಪರ್ಫೆಕ್ಟ್ ಇರ್ಬೇಕು, ಒಂದು ತಪ್ಪು ಬರೋದು ಅಂದ್ರೆ ಮಾತ್ರ ಇಲ್ಲಿ ಏನಾಗುತ್ತಾ ಸ್ಕೋರ್ ಆಗುತ್ತಾ. ನೀವೇನ್ ಮಾಡ್ತೀರಿ ಅಂದ್ರೆ ಫುಲ್ ಪರ್ಫೆಕ್ಟ್ ಇರ್ತೀರಿ. ಯಾವ ಶಿಕ್ಷಣ? ಒಂದು ಕೋಡಿಂಗ್ ಡಿಕೋಡಿಂಗ್, ಇನ್ನೊಂದು ಸಿರೀಸ್, ಮುಗಿ ಮುಂದೆ ಕೇಳ್ಬಿಡ್ರಿ. ಹೌದಾ? ಹಂಗಿತ್ತು ಅಂತಂದ್ರೆ ಇಲ್ಲಿ ಏನಾಗಂಗಿಲ್ಲ ಅಂತಂದ್ರ ವರ್ಕ್ ಆಗೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ನೋಡ್ರಿ ದೋಸ್ತ, ಇಲ್ಲಿ ಒಂದು ಸ್ವಲ್ಪ ನೋಡ್ರಿ, ಇದ್ರೊಳಗೆ ಏನ್ ಕಾಣಂಗಿಲ್ಲ ಅಂತಂದ್ರ ಈ ಒಂದು ರೀಸನಿಂಗ್ ಸಿಲೆಬಸ್ ಒಳಗ ನಿಮ್ಗ ವಾಟರ್ ಇಮೇಜ್, ಮಿರರ್ ಇಮೇಜ್ ಇಲ್ಲ. ಆದ್ರೂ ಕೂಡ ಕೆಲವೊಂದ್ಸಲ ಏನ್ ಮಾಡ್ತಾರ ಅಂದ್ರ ಅವುಗಳನ್ನು ಅವ್ರ ಹೊರಗಿಂದ ಹೇಳ್ಕೊಂಡು ಬಂದು ಹಾಕಿರ್ತಾರೆ, ಗೊತ್ತಿರೋದು. ದೆನ್ ನೆಕ್ಸ್ಟ್ ಈ ಇಷ್ಟು ಸೆಕ್ಷನ್ಗಳನ್ನ ನೀವೇನ್ ಮಾಡ್ಬೇಕು ಅಂತ ನೋಡಕ ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿ ಎಷ್ಟು ಕಟ್ ಆಫ್ ಆಗ್ಬಹುದು, ಹೋದ ಸಲ ಎಷ್ಟಿತ್ತು, ಅದ್ರ ಬೇಸ್ ಮೇಲೆ ಎಷ್ಟು ಕಟ್ ಆಫ್ ಆಗ್ಬಹುದು 2024 ಕಟ್ ಆಫ್ ಅಂತ ನೋಡಿದಾಗ CBT 1 ಅಷ್ಟು ಹೇಳಕತ್ತೀನಿ. ಎಷ್ಟು ಕಟ್ ಆಫ್ ಆಗ್ಬಹುದಪ್ಪ ದೋಸ್ತ ಅಂತಂದ್ರ ಇಲ್ಲಿ ನೋಡ್ರಿ, ನಮ್ಮ ಬೆಂಗಳೂರ್ದು ನೋಡುನು. ಯಾವ್ದು ನೋಡ್ರಿ? ಬೆಂಗಳೂರ್ದು ನೋಡುನು. ನಮ್ ಬೆಂಗಳೂರ್ದು ಕಟ್ ಆಫ್ ಎಷ್ಟು ನಿಲ್ಬಹುದಪ್ಪ ಅಂತ ಕೇಳಿದ್ರ ಬಂಧುಗಳೇ, ಜನರಲ್ ಕ್ಯಾಟಗರಿ ಇದ್ರೆ ಅಂದ್ರ 100 ಎಷ್ಟೈತಿ ನೋಡ್ರಿ, ಒಂದು ಸೆಕ್ಷನ್ 40 ಐತಿ, ಇನ್ನೊಂದು ಸೆಕ್ಷನ್ 30, ಇನ್ನೊಂದು ಸೆಕ್ಷನ್ 30, ಟೋಟಲ್ ಎಷ್ಟು? 100ಕ್ಕೆ ನೀವು ಎಷ್ಟು ಸ್ಕೋರ್ ಮಾಡಪ್ಪ ಅಂತಂದ್ರ ಜನರಲ್ ಇದ್ರೆ ಅಂದ್ರ 64.97 ಅಂದ್ರ ಆಲ್ಮೋಸ್ಟ್ ಅಲ್ಲಿ 65 ಹೊಡಿಬೇಕು ನೀವು. 65 ಕರೆಕ್ಟಾ? ಚಿಕನ್ 65 ಅಲ್ಲ, ಮತ್ತೆ 65 ಮಾರ್ಕ್ಸ್ ಒಳಕತ್ತೀನಿ. ಓಕೆ, ಇನ್ನ ಯಾರು OBC ಇದಿರಲ್ಲ, OBC ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ವಲ್ಪ ಹಿಂದ ಎಷ್ಟು ಅಂತ ನೋಡಿದಾಗ 57.28 ಅಂದ್ರ ಸಿಕ್ಕಂಗ 58 ನೋಡಪ್ಪ ದೋಸ್ತ. ಎಷ್ಟ? 58 ತಗೋಬೇಕು ಆಲ್ಮೋಸ್ಟ್ ಅಲ್ಲಿ. ಇನ್ನು SC ಇದ್ರಪ್ಪ ಅಂತಂದ್ರೆ ಇಲ್ಲ 30.1 ಓಸಲ ನಿಂತೈತಿ ದೋಸ್ತ. ಅದ್ರ ಬೇಸ್ ಮೇಲೆ ಇಲ್ಲಿ ಇಟ್ಟೇನೆ 30 ಅಂತ. ಬಾ ಖುಷಿ ಆಗ್ಬಿಡ್ರಿ ಭಾಳ, ಯಾಕಂದ್ರೆ ನಿಮ್ಗೂ ಈ ಸಲ ಏನೂ ಇಲ್ಲ ಅಂದ್ರೂ ಮಿನಿಮಮ್ 55 ತಗೋಬೇಕು ದೋಸ್ತ. ಎಷ್ಟ? 55 ತಗೋಬೇಕು. ಅದು ಹೋದ ವರ್ಷದ ಐತದು, ಈ ವರ್ಷ ಹಂಗಾಗ್ತೈತಿ ಹೇಳಕ್ ಆಗುದಿಲ್ಲ, ಯಾಕಂದ್ರೆ ನಿಮ್ಮಲ್ಲಿ ಬಹಳ ಕಾಂಪಿಟೇಷನ್ ಐತಿ ದೋಸ್ತ. ಈಗ ಅದಕ್ಕೆ ನಿದ್ದೆ ಮಾಡಬೇಡ್ರಿ. ಎಷ್ಟ? 55 ತಗೋಬೇಕು. ಎಷ್ಟ? 55 ತಗೋಬೇಕು. ಇನ್ನು ಎಷ್ಟಿ ಇದ್ರಿಪ್ಪ ಅಂತಂದ್ರೆ 29 ಇತ್ತು ದೋಸ್ತ. ವಾಸಲ ಬರೀ 29 ಅಂತಂದ್ರೆ ಒಳಗೆ ಎಂಟ್ರಿ ಆಗಿದ್ರಿ. ಇದು CBT 2 ಕಷ್ಟ ಇದೆ, ಲಾಸ್ಟ್ ಫೈನಲ್ ಬರೀಟಲ್ ಇದು, ಗೊತ್ತಿರ್ಲಿ. 29 ಇತ್ತ. ಈ ಸಲ ಏನಿಲ್ಲ ಅಂದ್ರೆ ಒಂದು 50 ತಗೋರಿ ದೋಸ್ತ. ಏನ್ ಮಾಡ್ರಿ? ಒಂದು 50 ತಗೋರಿ, ಏನಾಗಂಗಿಲ್ಲ. ಹೌದಾ? ಹಾಗಾದ್ರ ಇಷ್ಟೆಲ್ಲ ಏನ್ ಮಾಡ್ಬೇಕು ನೀವು ಅಂತಂದ್ರೆ ಬೆಂಗಳೂರವ್ರಿಗೆ ಅಷ್ಟೇ ಹೇಳಿ, ನಾನು ಉಳಿದವ್ರದಲ್ಲ ಇಲ್ಲಿ ಕೊಟ್ಟೇನೆ. ನೀವು ಒಂದ್ ಸ್ವಲ್ಪ ಅಲ್ಲೇ ಪಾಸ್ ಮಾಡಿ ಸ್ವಲ್ಪ ಬ್ಯಾಟ್ರಿ ಬಿಟ್ಟು ನೋಡ್ರಿ, ಕಾಣಿಸ್ತಾವ. ಹಾಗಾದ್ರೆ ಬಂಧುಗಳೇ, ನಿಮ್ಗೆಲ್ರಿಗೂ ಗೊತ್ತಿರ್ಲಿ, ಇದು ನಿಮ್ಮ ನೆಚ್ಚಿನ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ. ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಗ ಬಂಧುಗಳೇ ಈಗಾಗಲೇ ಏನ್ ಮಾಡಿವಿ ಅಂತಂದ್ರೆ ಬ್ಯಾಚ್ ಅನ್ನ ಪ್ರಾರಂಭ ಮಾಡಿವಿ. ಸೊ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನಾವು ನಿಮ್ಗೆ ಏನ್ ಮಾಡ್ತೀವಿ, ರಿಸಲ್ಟ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಕ್ಲಾಸಸ್ ಗಳನ್ನ ಮಾಡ್ತೀವಿ. ಬಂಧುಗಳೇ ಗೊತ್ತಿರಲಿ, ಈಗಾಗಲೇ ನಮ್ಮಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ನಮ್ಮ ಏನು ಕೀರ್ತಿ ಪತಾಕಿಯನ್ನು ಹಾರಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅದಾರ. ಹೌದಾ? ಸೊ ಒಂದು ಉತ್ತಮವಾಗಿರ್ತಕ್ಕಂಥ ತರಬೇತಿ ನೀಡುವಂತ ಸಂಸ್ಥೆ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ. ನಮ್ಮ ಯೂಟ್ಯೂಬ್ ಚಾನೆಲ್ನಾಗ ಮುಂದೆ ಬರುವಂತ ಎಲ್ಲಾ ದಿನಮಾನಗಳಲ್ಲಿ ಏನ್ ಮಾಡ್ತೀವಿ, NTPC ಗೆ ಸಂಬಂಧಪಟ್ಟಂಗ ಕೂಡ ಕ್ಲಾಸ್ ಅನ್ನ ಮಾಡ್ತೀವಿ. ಪ್ರೀವಿಯಸ್ ಇಯರ್ ಪೇಪರ್ ಗಳನ್ನ ಕೂಡ ಸಾಲ್ವ್ ಮಾಡ್ತಿರ್ತೀವಿ. ಅದಕ್ಕೆ ನಮ್ಮ ಜೊತೆಗೆ ಟಚ್ ಇರ್ಬೇಕಂತ ಅಂದ್ರ ನಮ್ಮ ಯೂಟ್ಯೂಬ್ ಚಾನೆಲ್ ನ ಪಕ್ಕ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಗುಲುಗುಚ್ಚಿ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಹಿಂಗ್ ಮಾಡ್ಬೇಕು ಸರ್.